ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿಧಾನಸಭೆ ಅಧಿವೇಶನದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ವಿಪಕ್ಷದ ಶಾಸಕರನ್ನು ಕಿರುಚಾಡಿ ಮನವಿ ಮಾಡಿದ್ದು ನೋಡಿದ್ರೆ ರೈತರ ಬಗ್ಗೆ ಭಾರಿ ಕಾಳಜಿ ಇದೆ ಎಂದು ರಾಜ್ಯದ ಜನ ನಂಬುವಂತೆ ನಾಟಕ ಮಾಡುತ್ತಿದ್ದಾರೆ. ಆದರೆ ತಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡದೆ ರೈತರಿಗೆ ಕಿಂಚಿತ್ತಾದರೂ ಅನುಕೂಲವಾಗುವಂತೆ ಮಾಡದೆ ಒಣ ಪೋಸ್ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಕೆಕೆಆರ್ಡಿಬಿಯ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಳೆ ಇಲ್ಲದೆ ಸಂಕಷ್ಟದಲ್ಲಿರುವ ರೈತರ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಆದ್ರೂ ಅವರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ. ಬೆಳೆ ಹಾನಿ ಪರಿಹಾರ ಕೊಡಿಸಿಲ್ಲ. ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಯಾಗಲಿ ಪಂಪ್ ಸೆಟ್ ಕೊಡಿಸಿಲ್ಲ. ಹನಿ ನೀರಿಗಾಗಿ ಜನರು ತತ್ತರಿಸುತ್ತಿದ್ದಾರೆ. ಆದ್ರೆ ಇವರು ಮಾತ್ರ ಆರಾಮಾಗಿದ್ದಾರೆ ಎಂದು ಕಿಡಿಕಾರಿದರು. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಉದನೂರು, ನಾಗನಹಳ್ಳಿ ಮತ್ತು ಮಾಲಗತ್ತಿಯಲ್ಲಿ ಸಿಎ ಸೈಟ್ ಅನ್ನು ಅತ್ಯಂತ ಕಡಿಮೆ ದರದಲ್ಲಿ ಶೇಕಡ 5% ದರದಲ್ಲಿ ನಿವೇಶನವನ್ನ ನೀಡಿ ಪ್ರಾಧಿಕಾರಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡಿದ್ದಾರೆ. ಈ ಕೂಡಲೇ ಅದನ್ನು ರದ್ದುಗೊಳಿಸಿ ಪ್ರಾಧಿಕಾರಕ್ಕೆ ಆಗಿರುವ ಹಾನಿಯನ್ನು ಸರಿದೂಗಿಸಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇರುವ ಕಲಬುರಗಿ ನಗರದ ಬಹುತೇಕ ರಸ್ತೆಗಳು ಹದಗೆಟ್ಟಿ ಹೋಗಿದ್ದು ಅವುಗಳಲ್ಲಿ ಬಿದ್ದಿರುವ ಗುಂಡಿ ಮುಚ್ಚಲಾಗದೆ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಟೀಕೆ ಮಾಡಿದರು. ನಡೆಯುವಂಥ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ಅಧಿವೇಶನದಲ್ಲಿ ಅಲ್ಲಿ ಏನೋ ಅವರು ಪಾಪ ಅಧಿವೇಶನದಲ್ಲಿ ಮಾತನಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಂದು ರಂಗ ಭೂಮಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತುಗಳನ್ನು ಹೇಳಿ ಎದ್ದೇಳಿ ರೈತರೇ ಅಂತ ಹೇಳಿ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರುವಂಥದ್ದು, ಮೊದಲು ತಮ್ಮ ಮತಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಇವತ್ತು ಅವರ ಗಮನಕ್ಕೆ ಇದೇನೋ ಇಲ್ಲೋ ಗೊತ್ತಿಲ್ಲ. ಮೊದಲು ಅಲ್ಲಂ ಪ್ರಭು ಪಾಟೀಲ್ರು ಎದ್ದೇಳಬೇಕಾಗಿದೆ. ಅವರು ಏನೋ ಗಾಢವಾದಂಥ ನಿದ್ರೆಯಲ್ಲಿದ್ದಾರೆ. ಕುಂಭಕರ್ಣನ ನಿದ್ರೆಯನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಆ ನಿದ್ರೆಯಿಂದ ಮೊದಲು ಅವರು ಎದ್ದೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಇವತ್ತು ಸಿಎ ಸೈಟನ್ನು 5% ದರದಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಅಲಾಟ್ಮೆಂಟನ್ನು ಇವತ್ತಿನ ದಿವಸ ಆಗಿರುವಂಥದ್ದು ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲಿ ಸಿಎ ಸೈಟನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳಷ್ಟು ಹೊರೆಯನ್ನು ಹಾಕಿ, ಯಾಕಂತಂದರೆ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ಅದು ತಮ್ಮ ಸ್ವಂತ ಆದಾಯವನ್ನು ಉತ್ಪನ್ನವನ್ನು ಮಾಡಿ ಇವತ್ತು ಕಲಬುರಗಿಯ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಕೊಡುವಂಥ ಒಂದು ಸಂಸ್ಥೆ. ಅದಕ್ಕೆ ಅಲ್ಲಿನ ಕಮಿಷನರ್ ಆಗಲಿ ಅಲ್ಲಿನ ಅಧಿಕಾರಿಗಳು ಇವತ್ತು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಕಡಿಮೆ ದರವನ್ನು ಕೊಟ್ಟು ಇವತ್ತು ನಿವೇಶನವನ್ನು ಹಂಚಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವತ್ತು ಅವರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಇವತ್ತು ಈ ಸಿಎ ಸೈಟನ್ನು ಹಂಚಿಕೆಯನ್ನು ಆಗಿದೆ. ಒಂದು ಕಡೆ GDAಗೆ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ತುಂಬ ನಷ್ಟ ಆಗಿದೆ. ಮತ್ತೊಂದು ಕಡೆ ಏನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೋಟ್ನೂರು ದರಿಯಾಪುರ್ ಸೈಟ್ ಏನಿದೆ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ, ಅಲ್ಲಿನ ಸುಮಾರು 40 ರೈತರಿಗೆ ಸುಮಾರು 150 ಎಕರೆ ಭೂಮಿಯನ್ನು ಅವರ ರೈತರ ಭೂಮಿಯನ್ನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ತಗೊಂಡು ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಮಾರಾಟ ಮಾಡಿದ್ರು ಕೂಡ ಅವರಿಗೆ ರೈತರಿಗೆ ಏನು ಪರಿಹಾರ ಸಿಗಬೇಕಾಗಿತ್ತು ಆ ಪರಿಹಾರ ಇನ್ನೂ ಕೂಡ ಇವತ್ತು ಆ ರೈತರಿಗೆ ಸಿಗ್ತಾ ಇಲ್ಲ. 40 ರೈತರಿಗೆ ಸುಮಾರು ಕೋರ್ಟಿನ ಆದೇಶ ಇದೆ, 300 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ. ಆದರೆ ಆ ರೈತರು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯ ಕಮಿಷನರಿಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ
ಕೇಳಿದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ದುಡ್ಡೇ ಇಲ್ಲ, ನಾವು ಎಲ್ಲಿಂದ ಕೊಡೋಣ ಅಂತ ಹೇಳಿ ಅವರಿಗೆ ಇಲ್ಲಿವರೆಗೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.